ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತೊಂದು ಎಣ್ಣೆ ತಯಾರು ಮಾಡೋಣ ಬನ್ನಿ. ತಲೆಗೆ ಹಚ್ಕೊಳ್ಳಿಕ್ಕೆ ಇಲ್ಲೊಂದು ನಾನು ಐರನ್ ಅಂದರೆ ಕಬ್ಬಿಣದ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಸ್ಪೂನು ಅರಳೆಣ್ಣೆ ಫ್ರೆಂಡ್ಸ್, ಕ್ಯಾಸ್ಟ್ ಆಯಿಲ್ ಅಂತ ಹೇಳ್ತೀವಲ್ವ, ಒಂದು 4 ಸ್ಪೂನು ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದಕ್ಕೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ವ, ಒಂದು 3-4 ಪೀಸ್ ಆದರೆ ಸಾಕು ಫ್ರೆಂಡ್ಸ್. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಮತ್ತು ಒಂದು 2 ಪೀಸು ಈರುಳ್ಳಿ, ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಒಳ್ಳೆಯದು ಫ್ರೆಂಡ್ಸ್. ಸಣ್ಣ ಈರುಳ್ಳಿನ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಒಂದೆಲ್ಗ ಅಂತ ಹೇಳ್ತೀವಲ್ವ, ಬ್ರಾಹ್ಮಿ ಅಂತ ಹೇಳ್ತೀವಿ ಅದು, ಮತ್ತು ಒಂದು ಪೀಸ್ ಅಡಿಕೆ, ಮತ್ತು ಕಾಫಿ ಬೀಜ ಫ್ರೆಂಡ್ಸ್. ಇದು ನೀವು ಕಾಫಿ ಪೌಡರ್ ಇದೆ ಮಾಡ್ರನ್ನು ಅಥವಾ ಕೋತಾಸ ಇದ್ದರೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು. ಮತ್ತು ಅರ್ಧ ಸ್ಪೂನು ಟೀ ಪೌಡರು, ಕಾಫಿ ಪೌಡರ್, ಟೀ ಪೌಡ್ರು. ನಾನು ಕಾಫಿ ಪೌಡರ್ ಯೂಸ್ ಮಾಡಲಿಲ್ಲ, ಕಾಫಿ ಬೀಜವನ್ನು ಯೂಸ್ ಮಾಡಿಕೊಂಡೆ, ಓಕೆನಾ. ಹಂಗಾಗಿ ಮತ್ತು 1-2 ಲವಂಗವನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾವು ಆಲ್ಮೋಸ್ಟ್ ಇದು ಎಲ್ಲರ ಮನೆ ಹತ್ರ ಇರುವಂಥದ್ದು ಒಂದು ನಿತ್ಯ ಮಲ್ಲಿಗೆ ಅಂತ ಹೇಳ್ತೀವಲ್ವ, ಅದ್ರ ಎಲೆ ಮತ್ತು ಅದರ ಹೂವು ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಒಣಗೊನೆ ಸೊಪ್ಪು ಅಂತ ಹೇಳ್ತೀವಿ, ಇದನ್ನು ಮೋಸ್ಟ್ಲಿ ಪ್ರಾಬಬಲಿ ಹಳ್ಳಿ ಕಡೆ ಸಿಗುತ್ತೆ. ನಿಮಗೆಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಓಕೆ. ಸಿಕ್ಕಿದ್ರೆ ಹಾಕ್ಕೊಳ್ಳಿ ಒಣಗೊನೆ ಸೊಪ್ಪು. ಮತ್ತು ಭೃಂಗರಾಜ ಅಂತ ಹೇಳ್ತೀವಲ್ವ, ನಾನು ನನ್ನ ಮನೆಯಲ್ಲಿ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇದು ಭೃಂಗರಾಜ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಆಲ್ಮೋಸ್ಟ್ ಪ್ರಾಬಬಲಿ ಎಲ್ಲರ ಮನೆಯಲ್ಲೂ ನೆಡ್ತೀವಿ ಅಲ್ವಾ, ಅಲೋವೆರಾ ಅಂತೇಳಿ. ಅಲೋವೆರಾ ಸಹ ಒಂದು ಚಿಕ್ಕದಾಗಿ ಒಂದು 3 ಪೀಸನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಹೇರ್ ಗ್ರೋತ್ ಆಗಿ ಬರುತ್ತೆ, ಓಕೆ. ಮತ್ತು ಅದ್ರ ಜೊತೆಗೆ ದಾಸವಾಳದ, ಕೆಂಪದಾಗ್ಬೋದು ವೈಟ್ದಾಗ್ಬೋದು, ದಾಸವಾಳದ ಎಲೆ ಅಥವಾ ಹೂವಿದ್ರೂ ಸರಿ ಫ್ರೆಂಡ್ಸ್, ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಬೀಟ್ರೂಟನ್ನು 1-2 ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಇದ್ದರೆ ಮನೇಲಿ ಹಾಕಿಲ್ಲ ಅಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್. ಮತ್ತು ಶಂಖಪುಷ್ಪ ಅಂತ ಹೇಳ್ತೀವಲ್ವ, ಶಂಖಪುಷ್ಪದ ಎಲೆ ಫ್ರೆಂಡ್ಸ್ ಇದು. ಮತ್ತು ಒಂದು 1/4 ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಆಗಿರೋಂಥದ್ದು ಮೆಂತ್ಯ ಫ್ರೆಂಡ್ಸ್. ಮೆಂತ್ಯನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಹೇರ್ ಗ್ರೋತ್ಗೆ, ಮತ್ತು ಡ್ಯಾಂಡ್ರಫ್ ಕ್ಲಿಯರ್ ಆಗಲಿಕ್ಕೆ ಮೆಂತ್ಯನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮೆಂತ್ಯವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕುದಿಲಿಕ್ಕೆ ಇಟ್ಟಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು, ಡ್ರೈ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಕಪ್ಪು ಜೀರಿಗೆ ಅಂತ ಹೇಳ್ತೀವಲ್ವ, ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆಪ್ಷನ್ ಇವೆಲ್ಲನೂ, ಓಕೆನಾ. ಮತ್ತು ಅಗಸೆ ಬೀಜ ಅಂತ ಹೇಳ್ತೀವಲ್ವ, ಅಗಸೆ ಬೀಜನೂ ಸಹ 1/4 ಸ್ಪೂನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕು, ಓಕೆ. ಬಟ್ ನಿಮಗೆ ಆಪ್ಷನ್ ಇದೆ ಫ್ರೆಂಡ್ಸ್, ಇಷ್ಟೆಲ್ಲ ಸಿಕ್ಕಲಿಲ್ಲ ಅಂದ್ರೂ ಮೇಯ್ನ್ ಇಂಪಾರ್ಟೆಂಟಾಗಿ ನಮಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಟ್ಟದ ನೆಲ್ಲಿಕಾಯಿ, ಮತ್ತು ಒಂದು 2-3 ಐಟಮ್ಸು ಇಂಪಾರ್ಟೆಂಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಿಕ್ಕಿದ್ರೆ ಹಾಕಿ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಈ 3 ನೆಲ್ಲಿಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಷ್ಟನ್ನು ಸಹ ಹಾಕಿ ಕುದಿಸ್ಕೊಂಡು ಎಣ್ಣೆ ತಣ್ಣಗಾದಾಗ ಅದನ್ನು, ಎಣ್ಣೆ ತಣ್ಣಗಾಗ್ಲಿಕ್ಕೆ ಬಿಡಿ, ನೀವು ಬಿಟ್ಬಿಡಿ, ಇಲ್ಲ 1 ನೈಟ್ ಓಲ್ ಬಿಟ್ಟು ಓಕೆ, ತೊಂದರೆ ಏನಿಲ್ಲ. ಯಾಕಂದರೆ ಆ ಐರನ್ನದು ಬಾಣಲಿದು ಎಲ್ಲ ಅದಕ್ಕೆ ಆಯಿಲಿಗೆ ಇಡ್ಕೊಂಡಿರುತ್ತೆ ಫ್ರೆಂಡ್ಸ್. ಮತ್ತು ಅದನ್ನು ಶೋಧಿಸ್ಕೊಂಡು ಒಂದು ಚಿಕ್ಕ ಬಾಟ್ಲಿಗೆ ಹಾಕ್ಕೊಂಡು ಶೇಖರಣೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಂಗಾಗಿ ಅಟ್ಲೀಸ್ಟ್ ವೀಕ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಮಗೆ ಕೂದಲು ಗ್ರೋತ್ ಆಗುತ್ತೆ, ಮತ್ತು ಕೂದಲು ಕಪ್ಪಾಗ್ತಾ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಬಟ್ ಹಂಗಂತೇಳಿ ಸ್ಟಾರ್ಟಿಂಗ್ ಅಪ್ಲೈ ಮಾಡೋರಿಗೆ ಮೇ ಬಿ ಪ್ರಾಬಬಲಿ ಸ್ವಲ್ಪ ಕೂದಲು ಉದುರೋಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ, ಈಗ ಯಾರೋ ಒಬ್ಬರು ಹೊಸ ಅತಿಥಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ನಮಗೂ ಒಂಥರ ಮುಜುಗರ ಆಗುತ್ತಲ್ವ, ಅದೇ ಥರನೇ ನಾವು ಸಡನ್ನಾಗಿ ಅಪ್ಲೈ ಮಾಡೋದ್ರಿಂದ ಆಗಬಹುದು. ಬಟ್ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್, ಖಂಡಿತ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು. ಯಾರೆಲ್ಲ ನನ್ನ